ಹಲೋ ಎಲ್ಲರಿಗೂ ವೆಲ್ಕಮ್ ಟು ಸುಚಿ ರುಚಿ. ಇವತ್ತು ನಾನು ಹಲಸಿನ ಹಣ್ಣು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನನ್ನ ಹಸ್ಬೆಂಡು ಹಲಸಿನ ಮರಕ್ಕೆ ಹತ್ತಿ ಹಲಸಿನ ಹಣ್ಣು ಕುಯ್ಯೋದಕ್ಕೆ ರೆಡಿ ಆದರು. ನೋಡಿ ಹತ್ತಾ ಇದ್ದಾರೆ. ಹಲಸಿನ ಹಣ್ಣು ಸೀಸನ್ ಅಂತ ಬಂದಮೇಲೆ ಅದರಲ್ಲಿ ತುಂಬ ರೆಸಿಪೀಸ್ ಎಲ್ಲ ಮಾಡೋದಕ್ಕೆ ನೆನಪಾಗುತ್ತೆ. ಸೊ ಅದರಲ್ಲಿ ನಾನು ಒಂದು ಮಲ್ನಾಡ್ ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ನಾನು ಅದನ್ನು ತೋರಿಸ್ತೀನಿ. ನೋಡಿ ಹಲಸಿನ ಹಣ್ಣು ಮರಕ್ಕೆ ಹತ್ತಿ ಅಲ್ಲೇ ಫ್ರೆಶ್ ಆಗಿ ಕಿತ್ತು ನಾವು ಮಾಡ್ತಾ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ಆ ರೆಸಿಪಿ ಏನು ಅಂತ ಅಂದರೆ ಹಲಸಿನ ಹಣ್ಣಿನ ಕಡುಬು ಮಾಡೋಣ ಅಂತ ನಾವು ರೆಡಿ ಮಾಡ್ಕೊಂಡ್ವಿ. ನೋಡಿ ಕಿತ್ತರು ಬೀಳ್ತು ಕೆಳಗಡೆ. ಸೊ ತುಂಬ ಹಣ್ಣಾಗಿತ್ತು. ಆಲ್ರೆಡಿ ಅದನ್ನು ಸ್ವಲ್ಪ ಪಕ್ಷಿಗಳೆಲ್ಲ ತಿನ್ಬಿಟ್ಟಿತ್ತು. ಸೊ ಅದನ್ನು ಎತ್ತಕ್ಕಾಗ್ತಿರ್ಲಿಲ್ಲ, ಅಷ್ಟು ಭಾರ ಇತ್ತು. ಹಾಗಾಗಿ ಅದನ್ನು ಚೀಲಕ್ಕೆ ಹಾಕ್ಕೊಂಡು ನಮ್ಮ ಮಾವ ಮತ್ತು ನನ್ನ ನಾದಿನಿ ಮಗ ಎಲ್ಲರೂ ಏನು ಮಾಡಿದ್ರು, ಎತ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ನೆಕ್ಸ್ಟ್ ಹಲಸಿನ ಹಣ್ಣು ಕಟ್ ಮಾಡೋಣ ಅಂತ ನಾವೆಲ್ಲ ರೆಡಿ ಆದ್ವಿ. ನಮ್ಮ ಮಾವ ಹಲಸಿನ ಹಣ್ಣು ಕಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಹಲಸಿನ ಹಣ್ಣು, ಮಾತ್ರ ಸಖತ್ ಟೇಸ್ಟಿ ಕೊಡುತ್ತೆ. ನೋಡಿ ಹೇಗೆ ಕಟ್ ಮಾಡ್ತಿದ್ದಾರೆ ಅಂತ. ಸೊ ಹಲಸಿನ ಹಣ್ಣು ಕಟ್ ಮಾಡಿ ನಾವೆಲ್ಲ ಅದನ್ನು ಬಿಡಿಸಿದ್ವಿ. ನೋಡಿ ಹೇಗಿದೆ ಅಂತ. ತೊಳೆ ಅಂತೂ ಅದು ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಸೊ ಹೀಗೆ ಫಸ್ಟ್ ಅದನ್ನು ಹೇಗೆ ಕಟ್ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ರು ನಮ್ಮ ಮಾವ. ಆಮೇಲೆ ನಾವೆಲ್ಲರೂ ಸೇರ್ಕೊಂಡು ಅದನ್ನು ಬಿಡಿಸಿದ್ವಿ. ಬಿಡಿಸ್ಬೇಕಾದ್ರೂ ಕೂಡ ನಾವು ಸ್ವಲ್ಪ ಅದನ್ನು ಹಾಗೆ ತಿಂತಾ ಇದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ ಹೇಗೆ ಕಟ್ ಮಾಡಿಕೊಡ್ತಾ ಇದ್ದಾರೆ ನಮಗೆ. ನೋಡಿ ಈ ರೀತಿ ಬಿಡಿಸ್ತಾ ಇದ್ವಿ. ಬಿಡಿಸ್ಬೇಕಾದ್ರೆ ಸ್ಮೆಲ್ ಘಮ ಘಮ ಅಂತಿರೋದಕ್ಕೆ ನಮ್ಗೆ ತಡ್ಕೊಳಕ್ಕಾಗಲಿಲ್ಲ. ಅಲ್ಲೇ ಸ್ವಲ್ಪ ಹಾಗಾಗಿ ಬಿಡಿಸ್ತಾನೂ ಇದ್ವಿ, ಹಾಗೆ ತಿಂತಾನೂ ಇದ್ವಿ. ತುಂಬ ಮಜಾ ಇತ್ತು ಮಾತ್ರ, ಸಖತ್ತಾಗಿತ್ತು. ನೋಡಿ ಈಗೆಲ್ಲ ಬಿಡಿಸ್ಕೊಂಡು ನಾವು ಸಪ್ರೇಟ್ ಮಾಡ್ಕೊಂಡ್ವಿ. ಬೀಜ ಎಲ್ಲ ತೆಗೆದು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಂಡ್ವಿ. ಆಮೇಲೆ ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಗೆ ಕೂಡ ನಮ್ಮ ಮನೇಲಿ ಡಿಂಪು ಇದೆ, ನಮ್ಮನೆ ನಾಯಿ. ಅದು ಕೂಡ ತುಂಬ ಇಷ್ಟ, ಅದಕ್ಕೆ ಹಲಸಿನ ಅಂದರೆ ತುಂಬ ಇಷ್ಟ. ಸೊ ಅದು ಕೂಡ ಹಲಸಿನ ತಿಂತಾ ಇದೆ ನೋಡಿ. ಸೊ ಹೀಗೆ ಎಲ್ಲ ಬಿಡಿಸ್ಕೊಂಡು ನಾವು ರೆಡಿ ಮಾಡ್ಕೊಂಡ್ವಿ ಹಲಸಿನ ಹಣ್ಣು ಕಡುಬು ಮಾಡೋದಕ್ಕೆ. ನೋಡಿ ಇರತ್ತೆಲ್ಲ ಕ್ಲೀನಾಗಿ ಬಿಡಿಸ್ಕೊಬೇಕು ನೀವು, ಬೀಜ ಎಲ್ಲ ತೆಗೆದು. ಸೊ ಅದಕ್ಕೆ ಇನ್ನೇನು ಬೇಕಪ್ಪ ಅಂತಂದರೆ ಬಾಳೆ ಎಲೆ ಬೇಕು. ಮಳೆ ಬೇರೆ ಬರ್ತಾ ಇತ್ತು. ಸೊ ನಾವೇ ನಮ್ಮ ತೋಟದಲ್ಲಿ ಬಾಳೆ ಗಿಡ ಇತ್ತು. ಆ ಬಾಳೆ ಗಿಡದಲ್ಲಿ ಬಾಳೆ ಎಲೆ ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ, ನಾನು ನನ್ನ ಹಸ್ಬೆಂಡು. ನೋಡಿ ಎಲ್ಲ ಫ್ರೆಶ್ ಆಗಿ ನಾವು ಕಿತ್ಕೊಂಡೆಲ್ಲ ಮಾಡಿರೋವಂಥದ್ದು. ತುಂಬ ಟೇಸ್ಟಿಯಾಗಿ ಬಂತು ಮಾತ್ರ, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ, ಆಯಿತಾ. ನೋಡಿ ಬಾಳೆ ಎಲೆ ಕುಯ್ತಾ ಇದ್ದಾರೆ. ಬಾಳೆ ಎಲ್ಲ ಕುಯ್ಕೊಂಡು ಬಂದು ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಂಡ್ವಿ. ಸೊ ಈ ರೆಸಿಪಿ ಮಾಡೋದಕ್ಕೆ ಬಾಳೆ ಎಲೆ ಸ್ವಲ್ಪ ದೊಡ್ಡದಾಗಿದ್ರೇ ಚೆಂದ, ಯಾಕಂದರೆ ನೀಟಾಗಿ ನಾವು ಅದನ್ನು ಫೋಲ್ಡ್ ಮಾಡ್ಬೋದು. ನೋಡಿ ನಮ್ಮ ಊರು ನೇಚರ್ ಈ ಥರ ಇದೆ. ಮಲೆನಾಡಂದರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಸ್ವಲ್ಪ ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಅಂತ. ಅದು ಮಳೆ ಸೀಸನಲ್ಲಂತೂ ಕೇಳೋ ಹಾಗೆ ಇಲ್ಲ, ತುಂಬ ಮಳೆ ಬರ್ತಾ ಇರುತ್ತೆ. ಸೊ ಈಗ ನಾವು ಬಾಳೆ ಎಲೆ ಕಿತ್ಕೊಂಡು ಅದನ್ನು ತೊಗೊಂಡೋಗ್ತಾ ಇದ್ದೀವಿ. ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲ ಎಲೆ. ಇದು ಪಚ್ಚಬಾಳೆ ಹಣ್ಣು ಬಾಳೆ ಗಿಡದ್ದು, ಹಾಗಾಗಿ ಎಲೆ ದೊಡ್ಡದಾಗಿದೆ. ನೆಕ್ಸ್ಟ್ ಅದನ್ನು ಕಿತ್ಕೊಂಡು ಮತ್ತೆ ಅದನ್ನು ಹೇಗೆ ನಾವು ಕ್ಲೀನ್ ಮಾಡ್ಕೋಬೇಕು ಅಂತ ನಾನು ಹೇಳಿದ್ದೀನಿ, ನೋಡ್ತಾ ಇರಿ. ನೋಡಿ ಹೀಗೆ ನೀವು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ, ಎರಡು ಕಡೆನೂ ನೀವು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಿಧಾನಕ್ಕೆ ಮಾಡ್ಕೊಬೇಕು, ಯಾಕಂದರೆ ಎಲೆ ಏನಾಗುತ್ತೆ ಮಧ್ಯ ಪೀಸ್ ಆಗ್ಬೋದು, ಒಡೆದೋಗುತ್ತೆ ಎಲೆ. ಹಾಗಾಗಿ ನೀಟಾಗಿ ನಿಧಾನಕ್ಕೆ ಸ್ವಲ್ಪ ಬಿಡಿಸ್ಕೊಳ್ಳಿ. ಈ ನಿಧಾನಕ್ಕೆ ಬಿಡಿಸ್ಕೊಂಡ್ಮೇಲೆ ಆಮೇಲೆ ನೀವು ಒಲೆ ಮೇಲೆ ಸ್ವಲ್ಪ ಬಿಸಿ ಮಾಡಿದ್ರೆ ಅವಾಗೇನೂ ಆಗಲ್ಲ.
ಸೊ ಈ ರೀತಿ ಮಧ್ಯೆ ಇರೋ ದಿಂಡನ್ನ ನೀವೇನು ಮಾಡ್ಕೋಬೇಕಾಗತ್ತೆ, ಸಪ್ರೇಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಹೇಗೆ ಮಾಡೋದು ಅಂತ ನಾವು ತೋರಿಸ್ತಾ ಇದ್ದೀವಿ, ನೀಟಾಗಿ ನೋಡ್ಕೊಳ್ಳಿ. ಸೊ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಬಾಳೆ ಎಲೆಯಲ್ಲೂ ತುಂಬ ಆರೋಗ್ಯಕರ ಪ್ರಯೋಜನಗಳಿದೆ. ಸೊ ಇದರಲ್ಲಿ ಬೇಯಿಸೋದ್ರಿಂದ ನಮಗೇನಾಗುತ್ತೆ, ಸೊ ನಾವು ನಮ್ಮ ಆರೋಗ್ಯನ ಕೂಡ ಏನು ಮಾಡ್ಕೋಬೋದು, ಕಾಪಾಡ್ಕೋಬೋದು. ಅದರಿಂದನೂ ಕೂಡ ನಮಗೆ ಸ್ವಲ್ಪ ಆರೋಗ್ಯ ಅಂಶಗಳು ಕೂಡ ಏನಾಗುತ್ತೆ, ಸೇರುತ್ತೆ. ನೋಡಿ ಈ ರೀತಿ ಎಲೆನ ನೀವು ಸ್ಪ್ಲಿಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಅಂಗ ಎಷ್ಟಿದೆ, ನಿಮ್ಮ ಅಂಗ ಎಷ್ಟಾಗಲ್ಲ ಎಲೆನ ತಗೊಂಡು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಅದು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಎಲೆ ಬೇಕಾಗತ್ತೆ ಅನ್ನೋದನ್ನ ನೀವು ಸಪ್ರೇಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಈ ರೀತಿ ಸಪ್ರೇಟ್ ಮಾಡ್ಕೊಬೇಕು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಲ್ಲ ಎಲೆ. ಬಾಳೆ ಎಲೆ ಊಟ ಅಂತ ಅಂದ್ರೇ ಬಾಯಲ್ಲಿ ನೀರು ಬರುತ್ತಲ್ಲ, ಬಾಳೆ ಎಲೆ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಬಾಳೆ ಗಿಡದಲ್ಲೂ ಕೂಡ ಏನು ಮಾಡ್ತೀವಿ, ಬಾಳೆ ದಿಂಡನ್ನ ಯೂಸ್ ಮಾಡ್ಕೊಂಡು ಪಲ್ಯ ಮಾಡ್ತೀವಿ ಅಲ್ವಾ. ಸೊ ಅದನ್ನು ಕೂಡ ನೆಕ್ಸ್ಟ್ ನಾನು ರೆಸಿಪಿಲಿ ಹಾಕ್ತೀನಂತೆ, ಬಾಳೆ ದಿಂಡು ಪಲ್ಯ ಹೇಗೆ ಮಾಡೋದು ಅಂತ. ನೋಡಿ ಈ ರೀತಿ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಸಪ್ರೇಟ್ ಮಾಡ್ಕೊಂಡ್ಮೇಲೆ ನಾವೇನು ಹಣ್ಣನ್ನು ನಾವು ಕ್ಲೀನ್ ಮಾಡ್ಕೊಂಡಿದ್ವಿ ಅದಕ್ಕೆ ನೆನೆಸಿರೋ ಅಕ್ಕಿನ ನೀವು ಏನು ಒಂದಿನ ಫುಲ್ ನೆನೆಸ್ಬೇಕು ಅಂತ ಇಲ್ಲ, 1-2 hours ನೆನೆಸಿರೋ ಅಕ್ಕಿ ಆದರೆ ಸಾಕು. ಆ ಅಕ್ಕಿ ಮತ್ತು ಹಣ್ಣು, ಸ್ವಲ್ಪ ಏಲಕ್ಕಿ ಹಾಕೊಂಡು ಏನು ಮಾಡ್ಕೋಬೇಕು, ನೀವು ರುಬ್ಕೊಬೇಕಾಗತ್ತೆ. ತರಿಯಾಗಿ ರುಬ್ಕೊಂಡ್ರೆ ಸಾಕು, ತುಂಬ ನೈಸಾಗಿ ರುಬ್ಬಾರ್ದು. ನೋಡಿ ಈ ರೀತಿ ರುಬ್ಕೊಂಡು ನೀವು ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ ಹೇಗಿದೆ ಅಂತ. ಸೊ ನಿಮಗೆ ಸ್ವೀಟ್ ಏನಿಲ್ಲ, ಅದು ಹಣ್ಣು ಸ್ವಲ್ಪ ಸಪ್ಪೆ ಇದೆ ಅಂತಂದರೆ ಅದಕ್ಕೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡ್ಕೊಂಡು ಮತ್ತೆ ಬೇಕಾದರೆ ನೀವು ಇನ್ನೊಂದು ಟರ್ನಿಗೆ ನೀವು ರುಬ್ಕೊಬೋದು. ನೋಡಿ ಈ ರೀತಿ ರುಬ್ಬಿ ತರಿಯಾಗಿ ರುಬ್ಕೊಳ್ಳಿ. ತರಿಯಾಗಿ ರುಬ್ಕೊಂಡು ಏನು ಮಾಡಬೇಕು, ಸಪ್ರೇಟ್ ಪಾತ್ರೆಗೆ ಹಾಕೋಬೇಕು. ಅಕ್ಕಿನ ನೀವು 2 hour ನೆನೆಸಿದ್ರೆ ಸಾಕು. ನೋಡಿ ಎಷ್ಟು ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡಿ, ಎಷ್ಟು ತರಿಯಾಗಿ ಎಷ್ಟು ನಯವಾಗಿ ಬಂದಿದೆ ಅಲ್ಲ. ಸೊ ಈ ರೀತಿ ನೀವು ಹಿಟ್ಟನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈ ರೀತಿ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾವು ಕಾಯಿನ ಕಟ್ ಮಾಡಿ ಹಾಕ್ತಿದ್ದೀವಿ. ಯಾಕಂದರೆ ತಿನ್ನಬೇಕಾದ್ರೆ ಈ ಕಾಯಿ ಪೀಸ್ ಎಲ್ಲ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಕಾಯಿ ಪೀಸ್ನ ಕಟ್ ಮಾಡ್ತಾ ಇದ್ದೀವಿ. ಕಾಯಿ ಪೀಸ್ನ ಕಟ್ ಮಾಡಿದ್ಮೇಲೆ ಅದಕ್ಕೆ ಏನು ನಾವು ರುಬ್ಕೊಂಡಿದ್ವಿ ಮಿಶ್ರಣ ಅದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಸ್ವಲ್ಪ ಕಾಯಿ ತುರಿನೂ ಸೇರಿಸ್ಕೊಂಡಿದ್ದೀವಿ. ಆಮೇಲೆ ಏನು ಕಾಯಿ ಕಟ್ ಮಾಡಿದ್ವಿ ಅದನ್ನು ಕೂಡ ನಾವೇನು ಮಾಡಿದ್ದೀವಿ, ಸೇರಿಸ್ಕೊಂಡಿದ್ದೀವಿ. ಒಳ್ಳೆ ಟೇಸ್ಟ್ ಕೊಡುತ್ತೆ, ಮಾತ್ರ ತುಂಬ ಸಖತ್ತಾಗಿರುತ್ತೆ. ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಜಾಸ್ತಿ ಉಪ್ಪು ಹಾಕಬಾರ್ದು, ಸ್ವಲ್ಪ ಉಪ್ಪು, 1/4 ಟೀಸ್ಪೂನ್ ಉಪ್ಪು ಹಾಕಿದ್ರೆ ಸಾಕು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವೀಗ ಏನು ಬಾಳೆ ಎಲೆ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಕಂದಿಸ್ಕೊಳ್ಳೋಣ. ಯಾಕಂತಂದರೆ ನಾವು ಫೋಲ್ಡ್ ಮಾಡಬೇಕಂದ್ರೆ ಮತ್ತೆ ಅದೇನಾಗಲ್ಲ, ಒಡೆದೋಗಲ್ಲ. ಸೊ ನೋಡಿ ಈಗ ಪ್ಲಸ್ ಮಾರ್ಕಲ್ಲಿ ಇಟ್ಕೊಂಡು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಿ ಹಿಟ್ಟು ಮಿಶ್ರಣನ, ಸೊ ಅದನ್ನು ಪ್ಲಸ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದು ಮಧ್ಯ ಹಾಕೋಬೇಕಾಗತ್ತೆ. ತುಂಬ ಜಾಸ್ತಿ ಹಾಕೊಂಬೇಡಿ, ಯಾಕಂದರೆ ಬೇಯೋದಕ್ಕೆ ತುಂಬ ಇದಾಗತ್ತೆ. ಸ್ವಲ್ಪ ಹಾಕೊಳ್ಳಿ. ಸ್ವಲ್ಪ ಹಾಕೊಂಡು ಏನು ಮಾಡಿ, ಫೋಲ್ಡ್ ಮಾಡಿ. 2 ರೀತಿ ಫೋಲ್ಡ್ ಮಾಡ್ಬೋದು, ನಾನು ಹೇಳ್ತೀನಿ ಯಾವ ರೀತಿ. ಈ ರೀತಿ ಪ್ಲಸ್ ಮಾರ್ಕಲ್ಲಿ ಫೋಲ್ಡ್ ಮಾಡ್ಬೋದು, ಇಲ್ಲ ಅಂತಂದರೆ ಒಂದಾದ್ಮೇಲೆ ಒಂದನ್ನು ಕೂಡ ನೀವೇನು ಮಾಡ್ಬೋದು, ಫೋಲ್ಡ್ ಮಾಡ್ಕೊಬೋದು. ಈ ರೀತಿ 2 ಒಂದೇ ಬಿಡಿ. ಮತ್ತು ನೀವು ರುಬ್ಬೇಕಾದ್ರೆ ಯಾವುದೇ ನೀರು ಕೂಡ ಹಾಕಂಗಿಲ್ಲ. ಸೊ ಏನು ಹಣ್ಣಿರುತ್ತೆ ಅದರಲ್ಲೇ ರುಬ್ಕೊಬೇಕು. ನೋಡಿ ಈ ರೀತಿ ಇನ್ನೊಂದು ರೀತಿ ತೋರಿಸ್ತಾ ಇದ್ದೀನಿ ಫೋಲ್ಡ್ ಮಾಡೋದು. ನೀವು ಕೈಗೆ ಎಷ್ಟು ಮಿಶ್ರಣ ಸಿಗುತ್ತೆ ಅಷ್ಟು ಮಾತ್ರ ತೊಗೊಂಡು ಹಾಕ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ನೀವೇನು ಮಾಡ್ಕೋಬೇಕಾಗತ್ತೆ, ಬೇಯಿಸ್ಕೊಬೇಕಾಗತ್ತೆ. ನೋಡಿ ಈಗೆಲ್ಲ ನಾನು ಎಲ್ಲ ಫಿಲ್ ಮಾಡಿ ಇಡ್ಲಿ ಪಾತ್ರಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನೀವು ಒಂದು 1/2 hour ಏನು ಮಾಡಬೇಕಾಗತ್ತೆ, ಸ್ಟೀಮ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ, ಆವಾಗ ಏನಾಗಲ್ಲ, ಸೊ ಹೊರಗಡೆ ಏನು ಬರೋದಿಲ್ಲ. ಅದು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು
ಈಗ ಮುಚ್ಚಳನ ಮುಚ್ಚಿ ಹಾಫ್ ಆನ್ ಅವರ್ ಏನು ಮಾಡ್ಬೇಕು ನೀವು ಬೇಯಿಸ್ಕೊಬೇಕಾಗತ್ತೆ. ನೆಕ್ಸ್ಟು ಹಾಫ್ ಆನ್ ಅವರ್ ಆಗಿದೆ, ನಾನು ತೆಗಿತಾ ಇದ್ದೀನಿ, ನೋಡೋಣ ಹೇಗಾಗಿದೆ ಅಂತ. ನೋಡಿ, ಅಯ್ಯೋ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಸ್ಮೆಲ್ ನೋಡ್ತಾ ಇದ್ರೆ ತೊಗೊಂಡು ತಿನ್ನೋಣ ಅನಿಸ್ತಾ ಇದೆ. ನೋಡಿ ಯಾವ ರೀತಿ ಅದು ಬೆಂದಿದೆ ಅಂತ. ನಿಮ್ಗೆ ಹಬೆಲೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅದು ಅಂತ. ವಾವ್, ಸೂಪರ್ ಆಗಿದೆ, ಸೂಪರ್ ಟೇಸ್ಟಿ ಹಲಸಿನ ಹಣ್ಣು ಕಡುಬು ರೆಡಿಯಾಗಿದೆ. ಸೊ ಇದನ್ನು ನೀವು ಮಾಡಿ ನನಗೆ ಹೇಗಾಯಿತು ಅಂತ ಹೇಳಬೇಕು. ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ, ಸಖತ್ತಾಗಿರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ನನಗೆ ಹೇಳಿ. ನೋಡಿ, ಆಮೇಲೆ ಅದನ್ನು ಬೇಯಿಸಿದ ಮೇಲೆ ಹಾಗೆ ಬಿಸಿಲಿ ತುಪ್ಪ ಹಾಕೊಂಡು ತಿನ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಆರಿದ ಮೇಲೆ ಸೊ ಇದನ್ನು ದೋಸೆ ತವಾ ಮೇಲೆ ನೀವು ದೋಸೆ ಥರ ಎರಡು ಕಡೆನೂ ಬೇಯಿಸ್ಕೊಂಡ್ರೆ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ. ಎರಡು ಕಡೆನೂ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಳ್ಳೆ ಸೂಪರ್ ಟೇಸ್ಟಿ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಹಾಗೆ ಬಿಸಿಲು ತುಪ್ಪ ಹಾಕ್ಕೊಂಡು ತಿನ್ಬೋದು. ಆಮೇಲೆ ಇದನ್ನು ನೀವೇನು ಮಾಡ್ಬೋದು, ದೋಸೆ ತವಾಗ ಹಾಕ್ಕೊಂಡು ಎರಡು ಕಡೆನೂ ತುಪ್ಪ ಹಾಕಿ ಬೇಯಿಸಿ ತಿಂದರೆ ಒಳ್ಳೆ ಮಜಾ ಕೊಡುತ್ತೆ. ಮಸ್ಟ್ ಟ್ರೈ ಮಾಡಿ ನೀವು, ನನಗೆ ಹೇಳಿ ಹೇಗಿತ್ತು ಅಂತ. ನಾವೆಲ್ಲ ಏನು ಮಾಡೋದು ಅಂತಂದರೆ ನಾವು ತವಾದಲ್ಲೇ ಬೇಯಿಸ್ಕೊಂಡು ತಿನ್ನೋದು. ನೋಡಿ ಹೇಗಾಗುತ್ತೆ ಅಂತ. ತವ ಸ್ವಲ್ಪ ಕಾದ್ಮೇಲೆ ನಾವೇನು ಮಾಡಿದ್ವಿ, ಹಲಸಿನ ಕಡನ್ನ ನೀವು ಒಂದು 2 days ಇಟ್ಕೊಬೋದು, ಏನೂ ಆಗಲ್ಲ. ಅದು ಇಟ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ನೋಡಿ ತುಪ್ಪ ಹಾಕ್ತಾ ಇದ್ದೀನಿ, ಸೂಪರಾಗಿರುತ್ತೆ. ಈಗ ಹಲಸಿನ ಸೀಸನ್ ಆಗಿರೋದ್ರಿಂದ ತಂದು ಒಂದ್ಸರಿ ಮಾಡಿ. ನೀವೇ ಹೇಳ್ತೀರಾ ಮ್ಯಾಮ್, ನಾವು ಇದು ನಿಜವಾಗ್ಲೂ ಮಿಸ್ ಮಾಡ್ಕೊಂಡಿದ್ವಿ, ನೀವು ಹೇಳಿದ್ಮೇಲೆ ನಾವು ಗೊತ್ತಾಗಿ ನಾವು ತುಂಬ ಚೆನ್ನಾಗಿ ಮಾಡ್ಕೊಂಡು ತಿಂದ್ವಿ, ಸಖತ್ತಾಗಿತ್ತು, ಎಲ್ಲರೂ ಇಷ್ಟಪಟ್ಟರು ಅಂತ ಹೇಳ್ತೀರಾ. ಎರಡು ಕಡೆನೂ ತುಪ್ಪ ಹಾಕಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ನೋಡಿ ಹೇಗೆ ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟ್. ಇನ್ನು 1 ತಿನ್ನೋದಲ್ಲ, 2 ತಿನ್ನೋದಲ್ಲ, ಎಷ್ಟು ತಿಂತೀರಾ ಅಂದರೆ ನಿಮಗೆ ಹೇಳೋಕ್ಕಾಗಲ್ಲ, ಆ ರೀತಿ ಟೇಸ್ಟ್ ಇರುತ್ತೆ. ಸೂಪರಾಗಿರುತ್ತೆ, ಒಳ್ಳೆ ಮಜಾ ಕೊಡುತ್ತೆ. ಈ ಮಳೆಗಾಲದಲ್ಲಂತೂ ಬಿಸಿ ಬಿಸಿ ತಿಂತಾಯಿದ್ರೆ ಆಹಾ, ಇನ್ನು ತಿನ್ನೋಣ ಅಂತಲೇ ಅನಿಸ್ತಾ ಇರುತ್ತೆ. ಒಳ್ಳೆ ತುಪ್ಪ ಹಾಕಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇದೆಯಾ? ಹಾಗಾದರೆ ಬೇಗ ಈ ರೆಸಿಪಿನ ಮಾಡ್ಕೊಂಡು ತಿಂದು ನನಗೆ ಹೇಗಾಯಿತು ಅಂತ ಹೇಳಿ. ಇನ್ನು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಹಲಸಿನ ಹಣ್ಣಿನ ಕಡುಬು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.